ನರಸಿಂಹ ಜಯಂತಿಯ ನಿಮಿತ್ತದಿಂದ ನರಸಿಂಹಾವತಾರದ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಯಾವ ರೀತಿಯಲ್ಲಿ ಭಗವಂತನನ್ನು ಕೊಂಡಾಡಿದ್ದಾರೆ ಅದರ ಚಿಂತನೆಯನ್ನು ನಾವು ಮಾಡೋಣ. ನಾರದರು ಯುಧಿಷ್ಠಿರನನ್ನು ಕುರಿತು ಆ ನರಸಿಂಹಾವತಾರದ ಚರಿತ್ರೆಯನ್ನು ನಿರೂಪಿಸ್ತಾ ಇದ್ದಾರೆ. ನರಸಿಂಹನಾಗಿ ಪರಮಾತ್ಮ ಕಂಬದಿಂದ ಬಂದಿದ್ದಾನೆ. ಅವನದು ಹುಟ್ಟಲ್ಲ, ಅವನು ಪ್ರಕಟನಾಗಿದ್ದಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ತನ್ನ ಭಕ್ತನಾಗಿರುವ ಪ್ರಹ್ಲಾದ ಆಡಿದ ಮಾತು ಸತ್ಯ ಮಾಡಬೇಕು ಅಂತನ್ನುವ ದೃಷ್ಟಿಯಿಂದ ಪರಮಾತ್ಮ ಕಂಬದಿಂದಲೇ ಪ್ರಕಟನಾಗಿದ್ದಾನೆ. ಅಲ್ಲಿ ಹಿರಣ್ಯಕಶಿಪುವನ್ನು ನಿಗ್ರಹ ಮಾಡಿದ್ದಾನೆ. ಉಗ್ರ ರೂಪದಿಂದ ಪರಮಾತ್ಮ ಆ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಆ ಸಂದರ್ಭದಲ್ಲಿ ಏವಂ ಸುರಾದಯಃ ಸರ್ವೇ ಬ್ರಹ್ಮರುದ್ರಪುರಸ್ಸರಾಃ ನೋಪೇತುಮಶಕನ್ಮನ್ಯು ಸಂಗ್ರಹಂ ಸುದುರಾಸದಂ. ಆ ನರಸಿಂಹನನ್ನು ಎಲ್ಲರೂ ಸ್ತೋತ್ರ ಮಾಡಿದ್ದಾರೆ. ಸಮಸ್ತ ದೇವತೆಗಳು, ಇಂದ್ರದೇವರು, ಕಿನ್ನರರು, ಕಿಂಪುರುಷರು, ವಿಷ್ಣು ಪಾರ್ಷದರು, ಪಿತೃದೇವತೆಗಳು, ಎಲ್ಲ ಲೋಕಪಾಲಕರು ಎಲ್ಲರೂ ಕೂಡ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ. ಸ್ತೋತ್ರವನ್ನು ಮಾಡಿದರೂ ಕೂಡ ಪರಮಾತ್ಮ ಶಾಂತ ನರಸಿಂಹನಾಗಲಿಲ್ಲ, ಉಗ್ರ ನರಸಿಂಹನೇ ಆಗಿದ್ದಾನೆ. ಅತ್ಯಂತ ಭೀಕರವಾದಂತಹ ರೂಪವನ್ನು ತೋರಿಸ್ತಾ ಇದ್ದಾನೆ. ಕಣ್ಣೆಲ್ಲ ಕೆಂಪು ಮಾಡಿಕೊಂಡಿದ್ದಾನೆ. ಅದು ಆಕೃತಿಯೂ ಕೂಡ ವಿಶಿಷ್ಟವಾಗಿದೆ. ಉದ್ದನೆಯ ಆ ಉಗುರುಗಳು, ವಜ್ರಾಯುಧಕ್ಕಿಂತ ಕಠಿಣವಾಗಿರುವ ತೀಕ್ಷ್ಣವಾಗಿರುವ ಉಗುರುಗಳು, ಅದೆಲ್ಲ ರಕ್ತಸಿಕ್ತವಾಗಿದೆ. ಮೈಯಲ್ಲೆಲ್ಲ ಆ ಹಿರಣ್ಯಕಶಿಪುವಿನ ರಕ್ತ ಅದು ಕಂಡು ಬರುತ್ತಾ ಇದೆ. ಕಣ್ಣನ್ನು ಕೆಂಪು ಮಾಡಿಕೊಂಡಿದ್ದಾನೆ. ಉರುವೃತ್ತ ರವಿತ್ರಿನೇತ್ರಂ ಅಂತ ದುಂಡನೆಯ ಆ 3 ಕಣ್ಣುಗಳು, ನರಸಿಂಹನ ಸಿಂಹಮುಖದ ಆ 3 ಕಣ್ಣುಗಳು. ಮೊದಲೇ ಸಿಂಹದ ಮುಖ ನೋಡಿದರೆ ಹೆದರಿಕೆ ಆಗತ್ತೆ. ಅದರಲ್ಲಿಯೂ ಕೂಡ ಅತ್ಯಂತ ಉಗ್ರನಾಗಿ ಪರಮಾತ್ಮ ಅಲ್ಲಿ ಕಂಡು ಬರ್ತಾ ಇದ್ದಾನೆ. ಅದನ್ನು ನೋಡುವಾಗ ಎಲ್ಲರೂ ಕಂಗಾಲಾಗ್ತಾ ಇದ್ದಾರೆ. ಆ ಪರಮಾತ್ಮನನ್ನು ಸ್ವಲ್ಪ ಸಮಾಧಾನಗೊಳಿಸಬೇಕು, ಆ ಸಿಟ್ಟನ್ನು ಇಳಿಸಬೇಕು. ಆ ಸಿಟ್ಟಿನಿಂದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಾನೆ. ಆ ಸಿಟ್ಟನ್ನು ಇಳಿಸಬೇಕು ಅಂತನ್ನೋ ದೃಷ್ಟಿಯಿಂದ ದೇವತೆಗಳೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪ್ರಾರ್ಥನೆ ಮಾಡಿದರೂ ಕೂಡ ಆ ಸಿಟ್ಟು ಇಳಿತಾ ಇಲ್ಲ. ಭಯಂಕರವಾದ ಸಿಟ್ಟನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಸಾಕ್ಷಾತ್ ಶ್ರೀ ಪ್ರೇಷಿತ ದೇವೈ ದೃಷ್ಟ್ವಾ ತನ್ಮಹದದ್ಭುತಂ ಅದೃಷ್ಟಾಶ್ರುತಪೂರ್ವತ್ವಾತ್ ಸಾನೋಪೇಯಾಯ ಶಂಕಿತ. ಯಾವಾಗ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದರೂ ಕೂಡ ನರಸಿಂಹನ ಕೋಪ ಇಳಿಯಲಿಲ್ಲೋ ಆಗ ದೇವತೆಗಳೆಲ್ಲ ಏನು ಮಾಡ್ತಾ ಇದ್ದಾರೆ, ಲಕ್ಷ್ಮೀದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಅಮ್ಮ, ನೀನು ಹೋಗಿ ನರಸಿಂಹನ ಪ್ರಾರ್ಥನೆಯನ್ನು ಮಾಡು. ನರಸಿಂಹ ಇಷ್ಟು ಉಗ್ರನಾಗಿದ್ದರೆ ಈ ಹಿರಣ್ಯಕಶಿಪು ಒಬ್ಬನ ಸಂಹಾರ ಅಲ್ಲ, ಪ್ರಳಯನೇ ಆದೀತು. ಆದ್ದರಿಂದ ಈಗ ಪ್ರಳಯ ಕಾಲ ಬಂದಿಲ್ಲ. ಪ್ರಳಯ ಕಾಲದಲ್ಲಿ ಈ ನರಸಿಂಹನ ಕೋಪದಿಂದಲೇ ಅವನ 3ನೇ ಕಣ್ಣಿನಿಂದ ಹುಟ್ಟಿದ ಬೆಂಕಿಯಿಂದ ಜಗತ್ತೆಲ್ಲವೂ ಸುಡಬೇಕಾಗಿದೆ. ಈಗಲೇ ಆ ಕೋಪವನ್ನು ಪ್ರಕಟಪಡಿಸಿದರೆ ಜಗತ್ತಿನ ಸ್ಥಿತಿ ಹೇಗೆ? ಪ್ರಳಯ ಕಾಲವೇ ಬಂದಿತು. ಆದ್ದರಿಂದ ಅಮ್ಮ, ನೀನೇ ಹೋಗಿ ಸಮಾಧಾನ ಮಾಡಬೇಕು, ನಿಮ್ಮ ಯಜಮಾನರನ್ನು ಸಮಾಧಾನ ಪಡಿಸು ಅಂತ ಲಕ್ಷ್ಮೀದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಆಯಿತು, ನಾನು ಸಮಾಧಾನ ಪಡಿಸ್ತೇನೆ ಅಂತ ಒಂದು ಹೆಜ್ಜೆ ಮುಂದಿಟ್ಲಂತೆ. ನೋಡ್ತಾ ಇದ್ದಾಳೆ, ಆ ನರಸಿಂಹನ ರೂಪವನ್ನು ನೋಡ್ತಾ ಇದ್ದಾಳೆ. ಆ ಭಯಂಕರವಾದ ರೂಪವನ್ನು ನೋಡಿ ಮತ್ತೆ ಹಿಂದಕ್ಕೆ ಹೆಜ್ಜೆ ಇಟ್ಟು ಬರ್ತಾಳೆ. ಬಂದು ಹೇಳ್ತಾಳಂತೆ ದೇವತೆಗಳ ಹತ್ರ, ಆಗೋದಿಲ್ಲ, ನನ್ನ ಕೈಲಿ ಆಗೋದಿಲ್ಲ, ಇವನನ್ನು ಸಮಾಧಾನ ಪಡಿಸಲಿಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇಂತಹ ರೂಪವನ್ನು ನಾನು ನೋಡಲೇ ಇಲ್ಲ ಅನ್ನುವ ಮಾತನ್ನು ಲಕ್ಷ್ಮೀದೇವಿ ಹೇಳ್ತಾಳೆ. ಇಂತಹ ಅದ್ಭುತವಾದಂತಹ ಭೀಕರವಾಗಿರುವ ರೂಪವನ್ನು ನಾನು ಎಂದಿಗೂ ಕೂಡ ನೋಡಲಿಲ್ಲ ಅಂತ ಅನ್ನುವ ಮಾತು ಕಂಡು ಬರ್ತಾ ಇದೆ. ಅದೃಷ್ಟಾಶ್ರುತ ಪೂರ್ವತ್ವಾತ್, ಇಂತಹ ರೂಪವನ್ನು ನೋಡಲಿಲ್ಲ, ಇದರ ಬಗ್ಗೆ ನಾನು ಕೇಳಲಿಲ್ಲ. ಆದ್ದರಿಂದ ನಾನು ಇಂತಹ ನರಸಿಂಹನ ಸ್ತುತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಮಾಧಾನ ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಲಕ್ಷ್ಮೀದೇವಿ ಹೇಳಿದ್ದಾಳೆ. ನಮಗೆ ಒಂದು ಆಲೋಚನೆ ಬರ್ತದೆ, ಅದೃಷ್ಟಾಶ್ರಿತ ಪೂರ್ವತ್ವಾತ್ ಅಂತ ಹೇಳಿದರೆ ಲಕ್ಷ್ಮೀದೇವಿ ಇಂತಹ ರೂಪವನ್ನು ನೋಡಲಿಲ್ಲ, ಕೇಳಲಿಲ್ಲ ಅಂತ. ಲಕ್ಷ್ಮೀದೇವಿ ನೋಡಲಿಲ್ವ? ಹಾಗಾದರೆ
ನರಸಿಂಹನ ಈ ರೂಪವನ್ನು ನೋಡಲಿಲ್ವಾ? ನರಸಿಂಹ ಎಲ್ಲರ ಅಂತರ್ಯಾಮಿ ಆದಂಥ ನರಸಿಂಹ. ಹಾಗೆ ಎಲ್ಲರ ಒಳಗೂ ಇರುವಂತಹ ನರಸಿಂಹನ ಲಕ್ಷ್ಮೀದೇವಿ ನೋಡಲಿಲ್ಲ ಅಂತಂದರೆ ಏನರ್ಥ? ಸಮನ ಅಂತ ಲಕ್ಷ್ಮೀದೇವಿಯನ್ನು ಕರೀತಾ ಇದ್ದಾರೆ. ಸಮನ ಅಂತಂದರೆ ಏನು? ನಾ ಸಮ, ನಾ ಅಂದರೆ ಪುರುಷ, ಪರಮಪುರುಷನಾದ ಪರಮಾತ್ಮ ಯಾರಿಗೆ ಸಮನಾಗಿದ್ದಾನೋ ಅವಳು ಸಮನ. ಅಂದರೆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಇಬ್ಬರೂ ಕೂಡ ಜೊತೆ ಜೊತೆಯಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ, ದೇಶತಃ ಕಾಲತಃ ಸಮರಾಗಿದ್ದಾರೆ ಇಬ್ಬರೂ ಕೂಡ. ಎಲ್ಲೆಲ್ಲ ಪರಮಾತ್ಮ ಇದ್ದಾನೆ ಅಲ್ಲೆಲ್ಲ ಲಕ್ಷ್ಮೀದೇವಿ ಇದ್ದಾಳೆ, ಯಾವಾಗೆಲ್ಲ ಪರಮಾತ್ಮ ಇದ್ದಾನೆ ಅವಾಗೆಲ್ಲ ಲಕ್ಷ್ಮೀದೇವಿ ಇದ್ದಾಳೆ. ಹೀಗಾಗಿ ದೇಶ ಕಾಲಗಳಲ್ಲಿ ವ್ಯತ್ಯಾಸವೇ ಇಲ್ಲ. ಅಂಥೋಳು ಲಕ್ಷ್ಮೀದೇವಿ ಇದರ ಹಿಂದೆ ಎಷ್ಟು ಬ್ರಹ್ಮಾಂಡ ಸೃಷ್ಟಿಗಳಾಗಿವೆ, ಎಷ್ಟು ಬಾರಿ ಹಿರಣ್ಯಕಶಿಪು ಹುಟ್ಟಿ ಬಂದಿದ್ದಾನೆ, ಎಷ್ಟು ಬಾರಿ ನರಸಿಂಹ ಅವತಾರ ಆಗಿದೆ, ಅಷ್ಟೆಲ್ಲ ಬಾರಿ ನರಸಿಂಹನನ್ನು ಕಂಡಿದ್ದಾಳೆ. ನರಸಿಂಹ ಎಲ್ಲ ಕಡೆ ಇದ್ದಾನೆ, ಅವನ ಆ ರೂಪವನ್ನು, ಎಲ್ಲರ ಅಂತರ್ಯಾಮಿಯಾದ ನರಸಿಂಹನನ್ನು ಲಕ್ಷ್ಮೀದೇವಿ ಜೊತೆಗಿದ್ದೇ ನೋಡ್ತಾಳೆ, ಪೂಜೆಯನ್ನು ಮಾಡುತ್ತಾಳೆ. ಅದಲ್ಲದೇನೆ ಪ್ರತಿಕಲ್ಪದಲ್ಲಿಯೂ ಕೂಡ ದಶಾವತಾರ ಆಗ್ತದೆ, ಪ್ರತಿಕಲ್ಪದಲ್ಲಿಯೂ ಕೂಡ ನರಸಿಂಹ ಅವತಾರ ಆಗ್ತಾ ಇದೆ. ಆವಾಗ ನರಸಿಂಹನನ್ನು ಲಕ್ಷ್ಮೀದೇವಿ ನೋಡ್ತಾ ಇದ್ದಾಳೆ. ಹಾಗಿರುವಾಗ ಲಕ್ಷ್ಮೀದೇವಿ ನಾನು ನೋಡಲೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನಿದರ ಅರ್ಥ? ನೋಡಲೇ ಇಲ್ಲ ಅಂತ ಮಾತ್ರ ಅಲ್ಲ, ಅಶ್ರುತ, ಕೇಳಲೇ ಇಲ್ಲ ಅಂತ. ಇಂತಹ ರೂಪದ ಮಹಿಮೆಯನ್ನು ನಾನು ನೋಡಲಿಲ್ಲ, ಕೇಳಲಿಲ್ಲ ಅಂತನ್ನುವ ಮಾತು ಬರ್ತಾ ಇದೆ. ಅದಕ್ಕೆ ಮಧ್ವಾಚಾರ್ಯರು ಉತ್ತರವನ್ನು ನೀಡುತ್ತಾ ಇದ್ದಾರೆ. ಹಾಗೆ ನೋಡಿದರೆ ಇಂತಹ ಭ್ರಾಂತಿ ನಮಗೆ ಉಂಟಾಗ್ತದೆ. ಲಕ್ಷ್ಮೀದೇವಿ ಪರಮಾತ್ಮನನ್ನು ನೋಡಲಿಲ್ಲ, ಬೇರೆ ರೂಪವನ್ನು, ನಾರಾಯಣ ರೂಪವನ್ನು, ವಾಸುದೇವ ರೂಪವನ್ನು, ಹೀಗೆ ಹಲವಾರು ಸೌಮ್ಯ ರೂಪಗಳನ್ನು ಲಕ್ಷ್ಮೀದೇವಿ ನೋಡಿದರೂ ಕೂಡ ಉಗ್ರವಾದ ನರಸಿಂಹನ ರೂಪವನ್ನು ನೋಡಿರಲಿಲ್ಲ ಅಂತನೋ ಭ್ರಾಂತಿ ನಮಗೆ ಬರ್ತದೆ. ಅದಕ್ಕೆ ಹಾಗರ್ಥ ಅಲ್ಲ. ಅದರಷ್ಟ ಅಶ್ರುತಪೂರ್ವತ್ವ ಅಂತಂದರೆ ಸಾಧಾರಣರಾದ ಜನರು ಇಂತಹ ರೂಪವನ್ನು ಕಂಡಿಲ್ಲ ಅಂತ ಅರ್ಥ, ಹೊರತಾಗಿ ಲಕ್ಷ್ಮೀದೇವಿ ನೋಡಿಲ್ಲ ಅಂತನ್ನೋ ಅರ್ಥ ಅಲ್ಲ. ಲಕ್ಷ್ಮೀದೇವಿ ಯಾವಾಗಲೂ ಕೂಡ ಪರಮಾತ್ಮನ ಅನಂತ ರೂಪಗಳನ್ನು ಕಾಣ್ತಾನೇ ಇರ್ತಾಳೆ, ಹೊರತಾಗಿ ಸಾಮಾನ್ಯ ಜನರು ಇಂತಹ ರೂಪವನ್ನು ನೋಡಿಲ್ಲ, ಕೇಳಿಲ್ಲ ಅಂತನ್ನೋ ಅರ್ಥ. ಆದ್ದರಿಂದ ಅಂತಹ ರೂಪವನ್ನು ನೋಡಿ ಲಕ್ಷ್ಮೀದೇವಿ ಶಂಕಿತ ಇವ ನೋಪೇಯಾಯ, ಹತ್ತಿರಕ್ಕೆ ಹೋಗಲಿಲ್ಲಂತ. ಏನೋ ಸಂದೇಹ ಬಂತಂತೆ ಲಕ್ಷ್ಮೀದೇವಿಗೆ, ಹತ್ತಿರಕ್ಕೆ ಹೋಗಲಿಲ್ಲಂತ. ಸಂದೇಹ ಬಂದವಳಂತೆ ಲಕ್ಷ್ಮೀದೇವಿ ಹತ್ತಿರಕ್ಕೆ ಹೋಗಲಿಲ್ಲ. ಅಂದರೆ ನಾನು ಇಂತಹ ನರಸಿಂಹನನ್ನು ಸಮಾಧಾನ ಪಡಿಸ್ತೇನೋ ಇಲ್ಲೋ ಅಂತನೋ ಸಂದೇಹ ಲಕ್ಷ್ಮೀದೇವಿ. ಆದ್ದರಿಂದ ಲಕ್ಷ್ಮೀದೇವಿ ನರಸಿಂಹನ ಹತ್ತಿರಕ್ಕೆ ಹೋಗಲಿಲ್ಲ ಅಂತ. ಲಕ್ಷ್ಮೀದೇವಿಗೆ ಅಂತಹ ಸಂದೇಹ ಬರ್ತದ? ಪರಮಾತ್ಮನಿಗೆ ಮೊದಲಿಗೆ ಸಿಟ್ಟೇ ಇಲ್ಲ. ಸಿಟ್ಟು ಅಂತನ್ನೋದೊಂದು ದೋಷ. ಪರಮಾತ್ಮನಿಗೆ ಸಿಟ್ಟಿದೆಯಾ? ಪರಮಾತ್ಮನಿಗೆ ಸಿಟ್ಟಿಲ್ಲ. ಆ ಪರಮಾತ್ಮ ಸಿಟ್ಟನ್ನು ತೋರಿಸ್ತಾ ಇದ್ದಾನೆ. ಯಾಕೆ ತೋರಿಸ್ತಾ ಇದ್ದಾನೆ? ಅತ್ಯಂತ ದುಷ್ಟನಾಗಿರುವಂತಹ ಹಿರಣ್ಯಕಶಿಪುವಿನ ಸಂಹಾರಕ್ಕೋಸ್ಕರ ಪರಮಾತ್ಮ ಸಿಟ್ಟನ್ನು ತೋರಿಸ್ತಾ ಇದ್ದಾನೆ. ಎಲ್ಲರ ಒಳಗಿದ್ದು ನಿಯಮನವನ್ನು ಮಾಡ್ತಾ ಇರುವ ಪರಮಾತ್ಮ, ಅವನಿಗೆ ಪ್ರತಿಯೊಬ್ಬರ ಚರ್ಯೆ, ಅವನ ಮಾನಸಿಕ ವ್ಯಾಪಾರ ಎಲ್ಲವೂ ಕೂಡ ಗೊತ್ತಿದೆ. ಹೀಗಾಗಿ ಸಿಟ್ಟಾಗೋದಕ್ಕೆ ಕಾರಣವೇ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ಸಿಟ್ಟಿಲ್ಲ. ಸಿಟ್ಟನ್ನು ಪರಮಾತ್ಮ ತೋರಿಸಿದ್ದಾನೆ. ಹಿರಣ್ಯಕಶಿಪುವಿನ ಸಂಹಾರಕ್ಕೋಸ್ಕರ ಪರಮಾತ್ಮ ಸಿಟ್ಟನ್ನು ತೋರಿಸಿದ್ದಾನೆ. ರಾವಣನ ಸಂಹಾರ ಸಂದರ್ಭದಲ್ಲಿ ರಾಮ ಸಿಟ್ಟನ್ನು ತೋರಿಸಿದ್ದಾನೆ. ಆ ರೀತಿಯಲ್ಲಿ ಇಲ್ಲಿ ಪರಮಾತ್ಮ ನರಸಿಂಹ ಹಿರಣ್ಯಕಶಿಪುವಿನ ಸಂಹಾರಕ್ಕೋಸ್ಕರ ಸಿಟ್ಟನ್ನು ತೋರಿಸ್ತಾ ಇದ್ದಾನೆ. ಅವನು ಮಾಡಿದ್ದು ನಾಟಕನೇ, ಲಕ್ಷ್ಮೀದೇವಿ ಮಾಡ್ತಾ ಇರುವುದು ನಾಟಕನೇ. ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನೋ ತಥೈವ ರಮಾಪಿ ದೇವಿ. ದೇವರು ಯಾವ ರೀತಿಯಲ್ಲಿ ನಾಟಕವನ್ನು ಮಾಡ್ತಾನೋ ಲಕ್ಷ್ಮೀದೇವಿಯು ಅದೇ ರೀತಿಯಲ್ಲಿ ನಾಟಕವನ್ನು ಮಾಡ್ತಾ ಇದ್ದಾಳೆ. ದೇವರು ಇಲ್ಲದ ಸಿಟ್ಟನ್ನು ತೋರಿಸ್ತಾನೆ, ಲಕ್ಷ್ಮೀದೇವಿ ಇಲ್ಲದ ಹೆದರಿಕೆಯನ್ನು ತೋರಿಸ್ತಾ ಇದ್ದಾಳೆ. ಇದು ರಮಾನಾರಾಯಣರ ಆಟ. ನಮ್ಮ ಜಗತ್ಪಾಲಕರಾಗಿರುವ ನಮ್ಮ ತಂದೆ ತಾಯಿಯಾಗಿರುವಂತಹ ಲಕ್ಷ್ಮೀ ನರಸಿಂಹದೇವರ ಇಬ್ಬರ ಈ ವಿಡಂಬನೆ. ನರಸಿಂಹನೂ ಇಲ್ಲದ ಸಿಟ್ಟನ್ನು ಪ್ರಕಟಪಡಿಸಿದ್ದಾನೆ, ಲಕ್ಷ್ಮೀದೇವಿಯು ಇಲ್ಲದ ಭಯವನ್ನು ಪ್ರಕಟಪಡಿಸ್ತಾ ಇದ್ದಾಳೆ. ಹೀಗೆ ಲಕ್ಷ್ಮೀದೇವಿ ನಾನು ಸಮಾಧಾನ ಪಡಿಸಲಿಕ್ಕಾಗ್ತದೋ ಇಲ್ಲೋ ಅಂತನ್ನುವ ಸಂದೇಹದ ರೀತಿಯಲ್ಲಿ ಲಕ್ಷ್ಮೀದೇವಿ ಹೋಗಲಿಲ್ಲ. ಲಕ್ಷ್ಮೀದೇವಿ ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಪ್ರಹ್ಲಾದನನ್ನು ಕುರಿತು ಹೇಳಿ ಪ್ರಹ್ಲಾದನನ್ನು ಕಳಿಸ್ತಾ ಇದ್ದಾಳೆ. ಇದಕ್ಕೆ ಕಾರಣ ಏನು ಅಂತಂದರೆ, ಪ್ರಹ್ಲಾದ ಹೋಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕು, ಆವಾಗ ಪರಮಾತ್ಮನ ಸಿಟ್ಟು ಶಮನ ಆಗಬೇಕು.
ಪ್ರಹ್ಲಾದನಿಗೆ ಅನುಗ್ರಹ ಆಗಬೇಕು. ಈ ದೃಷ್ಟಿಯಿಂದ ಇದು ಪ್ರಹ್ಲಾದನಿಗೆ ಅನುಗ್ರಹ ಮಾಡುವ ಸಂದರ್ಭ ವಿಶೇಷ. ಈಗಲೂ ಲಕ್ಷ್ಮೀದೇವಿಯೇ ಹೋಗಿ ಸ್ತೋತ್ರವನ್ನು ಮಾಡಿ ಪರಮಾತ್ಮನ ಆರಾಧನೆಯನ್ನು ಮಾಡಿ ಸಿಟ್ಟನ್ನು ಶಮನಗೊಳಿಸಿದರೆ ಪ್ರಹ್ಲಾದನಿಗೆ ಪರಮಾತ್ಮನ ಅನುಗ್ರಹವನ್ನು ಪಡೆಯೋದಕ್ಕೆ ಅವಕಾಶ ಎಲ್ಲಿದೆ? ಸಣ್ಣವರಿಗೆ ಅವಕಾಶ ಸಿಗೋದು ಕಡಿಮೆ. ಸಣ್ಣವರಿಗೆ ಅವಕಾಶ ಸಿಕ್ಕಾಗ ಅವರಿಗೆ ಅವಕಾಶವನ್ನು ಕೊಡಬೇಕು. ದೊಡ್ಡವರಾದರೂ ಅವಕಾಶವನ್ನು ಕೊಡ್ತಾರೆ, ಕೊಟ್ಟು ಅವರ ಕೈಯಲ್ಲಿ ಆ ಕೆಲಸವನ್ನು ಮಾಡಿಸ್ತಾರೆ. ಅವರಿಗೆ ಸಾಮರ್ಥ್ಯ ಇಲ್ಲದೇ ಇರುವಂತಹ ಕೆಲಸಗಳನ್ನು ದೊಡ್ಡವರು ಅನಿವಾರ್ಯವಾಗಿ ಮಾಡಲೇಬೇಕು. ಆದರೆ ಸಣ್ಣವರಿಗೆ ಯಾವ ಕೆಲಸ ಮಾಡಲಿಕ್ಕಾಗತ್ತೆ ಅಂಥದ್ದನ್ನು ಅವ್ರ ಕೈಯಲ್ಲಿ ಮಾಡಿಸುವಂಥದ್ದು ಲೋಕನೀತಿ. ಆದ್ದರಿಂದ ಈ ಪ್ರಹ್ಲಾದನಿಗೆ ಇದೊಂದು ಪರಮಾತ್ಮನ ಸ್ತೋತ್ರನ ಮಾಡೋದಕ್ಕೆ ಒಂದು ಅವಕಾಶ, ಅವನಿಗೆ ಪರಮಾತ್ಮನ ಅನುಗ್ರಹವನ್ನು ಪಡೆಯೋದಕ್ಕೆ ಅವಕಾಶ. ಈಗ ಹಿರಣ್ಯಕಶಿಪುವನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನೆ, ಅದು ಪ್ರಹ್ಲಾದನ ಮೇಲಿನ ಪ್ರೀತಿಯಿಂದಲೇ. ಈಗ ಪ್ರಹ್ಲಾದನಿಗೆ ಅನುಗ್ರಹ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಲಕ್ಷ್ಮೀದೇವಿ ಮೌನ ವಹಿಸಿದ್ದಾಳೆ. ಅವಳು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ವಿಶೇಷವಾದ ವಾತ್ಸಲ್ಯವನ್ನು, ಕಾರುಣ್ಯವನ್ನು ಆ ಬಾಲಕ, ಪುಟ್ಟ ಬಾಲಕ, 5 ವರ್ಷದ ಬಾಲಕ ಪ್ರಹ್ಲಾದನ ಮೇಲೆ ತೋರಿಸ್ತಾ ಇದ್ದಾರೆ. ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತಮಂತಿಕೆ ತಾತ ಪ್ರಶಮಯೋಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ಚತುರ್ಮುಖ ಬ್ರಹ್ಮದೇವರು ಬಾಲಕ ಪ್ರಹ್ಲಾದನನ್ನು ಕರೀತಾ ಇದ್ದಾರೆ. 5 ವರ್ಷದ ಬಾಲಕ, ಆ ಹುಡುಗ ಹತ್ತಿರದಲ್ಲಿ ಇದ್ದಾನೆ. ಅವನನ್ನು ಕುರಿತು ಹೇಳ್ತಾರೆ, ಬಾಲಕ ನೀನು ಹೋಗು, ನಿನ್ನ ಅಪ್ಪನ ಮೇಲೆ ಸಿಟ್ಟು ಬಂದಿದೆ ನರಸಿಂಹನಿಗೆ, ನಿಮ್ಮ ಅಪ್ಪ ಸತ್ತಿದ್ದಾನೀಗ, ಸಾಕು ಸ್ವಾಮಿ, ಅಪ್ಪ ಸತ್ತೋಗಿದ್ದಾನೆ, ಯಾಕಿನ್ನೂ ಸಿಟ್ಟು ಅಂತ ನೀನು ದೇವರಲ್ಲಿ ಕೇಳಿಕೊ, ಆವಾಗ ಸಿಟ್ಟೆಲ್ಲ ಹೋಗುತ್ತೆ. ನೀನು ಹೋಗಿ ಪ್ರಾರ್ಥನೆಯನ್ನು ಮಾಡು ಅಂತ ಚತುರ್ಮುಖ ಬ್ರಹ್ಮದೇವರು ಬಾಲಕನಾದಂತಹ ಪ್ರಹ್ಲಾದನಿಗೆ ಹೇಳ್ತಾ ಇದ್ದಾರೆ. ತಥೇತಿ ಶನಕೈರಾಜನ್ ಮಹಾಭಾಗವತೋರ್ಭಕಃ ಉಪೇತ್ಯ ಭುವಿ ಕಾಯೇನ ನನಾಮ ವಿಧೃತಾಂಜಲಿ. ಬಾಲಕ ಪ್ರಹ್ಲಾದ ಆಯಿತು ಅಂತ ಹೇಳಿದ್ದಂತೆ. ಬ್ರಹ್ಮದೇವರು ಹಾಗೆ ಹೇಳ್ತಾ ಇದ್ದ ಹಾಗೆ ಆಯಿತು ನಾನು ಹೋಗ್ತೇನೆ ಅಂತ ಹೇಳಿ ಅವನು ನೇರವಾಗಿ ನರಸಿಂಹನ ಬಳಿಗೆ ಬರ್ತಾ ಇದ್ದಾನೆ. ಅವನ ಬಗ್ಗೆ ಹೇಳುವಾಗ ಮಹಾಭಾಗವತಃ ಅಂತ ಹೇಳ್ತಾರೆ. ಭಗವಂತನ ಭಕ್ತ, ಸಾಮಾನ್ಯ ಭಕ್ತ ಅಲ್ಲ, ಮಹಾಭಾಗವತ, ಶ್ರೇಷ್ಠನಾಗಿರುವ ಭಗವಂತನ ಭಕ್ತ ಪ್ರಹ್ಲಾದ. ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಆ ಪ್ರಹ್ಲಾದನಲ್ಲಿದೆ. ಹೀಗಾಗಿ ಪ್ರಹ್ಲಾದನ ಮೇಲೆ ದೇವರಿಗೆ ಭಾರೀ ಪ್ರೀತಿ. ಪ್ರಹ್ಲಾದನಿಗೆ ದೇವರು ಅಂದರೆ ಅಷ್ಟು ಪ್ರೀತಿ. ಪ್ರಹ್ಲಾದನಿಗೆ ಎಷ್ಟರ ಮಟ್ಟಿಗೆ ದೇವರು ಅಂತಂದರೆ ಪ್ರೀತಿ ಅಂತಂದರೆ ಹೇಳ್ತಾರೆ, ಕೃಷ್ಣಗ್ರಹ ಗೃಹೀತಾತ್ಮ. ಒಂದು ಪ್ರಹ್ಲಾದನಿಗೆ ಭೂತ ಹಿಡಿದುಕೊಂಡಿದೆ ಅಂತ. ಅದು ಯಾವುದು ಅಂತಂದರೆ ಕೃಷ್ಣ ಎಂಬುವ ಭೂತ. ಯಾವಾಗಲೂ ಆ ಕೃಷ್ಣನ ಬಗ್ಗೆನೇ ಚಿಂತೆ, ಅವನ ಚಿಂತನೆಯ ಹೊರತಾಗಿ ಇನ್ಯಾವುದೂ ಕೂಡ ಇಲ್ಲ. ಕೆಲವೊಮ್ಮೆ ಭಗವಂತನ ಅದ್ಭುತವಾದ ಮಹಿಮೆ ಅರ್ಥ ಆದಾಗ ಏನೋ ಸಂತೋಷದಲ್ಲಿ, ಸಂಭ್ರಮದಲ್ಲಿ ನಗತಾನಂತೆ, ಏನೋ ಅರ್ಥ ಆಗದೇ ಇದ್ದಾಗ ಅಳತಾನಂತೆ. ಹೀಗೆ ವಿಚಿತ್ರವಾಗಿ ಆ ಬಾಲಕ ಪ್ರಹ್ಲಾದ ಇದ್ದಾನೆ. ಅಷ್ಟು ಪರಮಾತ್ಮ ಅಂತಂದರೆ ಆ ತನ್ಮಯತೆ ಆ ಬಾಲಕನಾಗಿರುವ ಪ್ರಹ್ಲಾದನಿಗೆ. ಅಂತಹ ಭಗವಂತನ ಅಚ್ಛಿನ್ನ ಭಕ್ತನಾಗಿರುವ ಬಾಲಕ ಪ್ರಹ್ಲಾದ ನರಸಿಂಹನ ಬಳಿಗೆ ಬಂದಿದ್ದಾನೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ದಂಡದಂತೆ ಬಿದ್ದಿದ್ದಾನೆ ಭೂಮಿಯಲ್ಲಿ. ನಮಸ್ಕಾರವನ್ನು ಮಾಡಿ ಕೈ ಜೋಡಿಸಿ ಆ ನರಸಿಂಹನ ಹತ್ತಿರ ನಿಂತಿದ್ದಾನಂತೆ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ ಉತ್ಥಾಪ್ಯ ತಚ್ಛೀರ್ಷ್ಣ್ಯದಧಾತ್ಕರಾಂಬುಜಂ ಕಾಲಾಹಿ ನಿರ್ದಿಷ್ಟಧಿಯಾಂ ಕೃತಾಭಯಂ. ತನ್ನ ಪಾದದ ಬಳಿಗೆ ಬಾಲಕ ಪ್ರಹ್ಲಾದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಅವನ ನೋಡ್ತಾ ಇದ್ದ ಹಾಗೆ ನರಸಿಂಹನ ಕೋಪ ಎಲ್ಲ ಇಳಿದು ಹೋಯ್ತಂತೆ. ಅವನನ್ನು ನೋಡಿ ಯಾವ ಮುಖ ಗಂಟಿಟ್ಟಿತ್ತೋ ಆ ಮುಖ ಮಂದಹಾಸದಿಂದ ಅರಳುತ್ತಾ ಇದೆ ಅಂತ. ಈಗ ಮಂದಹಾಸವನ್ನು ಬೀರುತ್ತಾ ಇದ್ದಾನೆ. ಅವನನ್ನು ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಕೂಡಲೇ ನರಸಿಂಹ ತನ್ನ 2 ಕೈಗಳಿಂದ ಆ ಬಾಲಕ ಪ್ರಹ್ಲಾದನನ್ನು ಹಿಡಿದು ಎಬ್ಬಿಸ್ತಾ ಇದ್ದಾನೆ. ಅವನನ್ನು ಎಬ್ಬಿಸಿ ಅವನ ತಲೆ ಮೇಲೆ ನರಸಿಂಹ ಕೈಯನ್ನು ಇಟ್ಟಿದ್ದಾನೆ. ಎಂತಹ ಭಾಗ್ಯ ಪ್ರಹ್ಲಾದನಿಗೆ! ಆ ನರಸಿಂಹ ಅಂತಹ ಜಗತ್ಪತಿಯಾದಂಥವ
ಲಕ್ಷ್ಮೀಪತಿಯಾದಂತಹ ಪರಮಾತ್ಮ, ಮುಕ್ತರಿಗೆ ನಿಯಾಮಕನಾಗಿರುವ ಪರಮಾತ್ಮ ಆ ಬಾಲಕ, 5 ವರ್ಷದ ಬಾಲಕ ಪ್ರಹ್ಲಾದನ ತಲೆ ಮೇಲೆ ಕೈಯನ್ನು ಇಟ್ಟಿದ್ದಾರೆ. ಆ ಕೈ ಎಂಥದ್ದು